ರೊಟ್ಟಿ ಅಂದರೆ ತುಂಬ ಇಷ್ಟ, ಬಟ್ ಮಾಡೋದಕ್ಕೆ ತುಂಬ ಕಷ್ಟ ಅಂತ ಅನ್ನೋರಿಗೆ ಈ ಒಂದು ರೆಸಿಪಿ ಒಂದಂತೂ ತಿಂದರೆ ಸಾಕಾಗೋದಿಲ್ಲ, ಒಂದು ಎರಡು ಬೇಕೇ ಬೇಕು. ಈ ರೀತಿಯಾಗಿ ಲೆಕ್ಕ ಇಲ್ಲದಷ್ಟು ತಿನ್ಬೋದು. ಮಕ್ಕಳು ದೊಡ್ಡವರು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗೋಗ್ಬಿಡುತ್ತೆ. ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಇದಕ್ಕೆ ಏನು ಹಾಕಿಲ್ಲ ಅಂತ ನೀವು ಬರ್ಕೊಳ್ಬೇಕಾಗಿತ್ತೆ. ಹಾಕಿರೋಂಥ ಐಟಮ್ಸ್ ಅನ್ನಲ್ಲ, ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ. ನಾನಿಲ್ಲಿ ಒಂದು ಬೌಲು ಅಥವಾ ಒಂದು ದಪ್ಪ ಸೈಜಿಂದು ಆಲೂಗೆಡ್ಡೆಯನ್ನು ನೀಟಾಗಿ ಪೀಲ್ ಮಾಡಿ ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ಒಂದು ಸಲ ನೀರಲ್ಲಿ ಕೂಡ ತೊಳ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ. ಇದು ಅಮೃತ ಬಳ್ಳಿ, ನೀವು ಅದು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಅದನ್ನು ಕೂಡ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಅದು ಎಷ್ಟು ಹಾಕಿದ್ರೂ ಕೂಡ ಕಡಿಮೆನೇ. ನೀವು ಪಾಲಕ್ ಹಾಕಿ ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ರುಚಿಯಾಗಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ಹಸಿದು ಕಾಯಿನ ತುರಿದ್ಬಿಟ್ಟು ತೊಗೊಂಡಿರೋ ಅಂಥದ್ದು, ಅದನ್ನು ನೀವು ಇಚ್ಛಾನುಸಾರ ಹಾಕ್ಕೊಳ್ಬೋದು. ಇನ್ನು ಮೆಷರ್ಮೆಂಟೇ ತೋರಿಸ್ತಾ ಇಲ್ಲ ಅಂತ ಅಂದ್ಕೊಂಡ್ಬಿಡಿ, ನಾನು ಹೇಳ್ದಾಗೆ ನೀವು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಸಬ್ಸಿಗೆ ಸೊಪ್ಪು, ನುಗ್ಗೆ ಸೊಪ್ಪು, ಇದನ್ನು ಕೂಡ ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಫೈನ್ ಚಾಪ್ ಮಾಡಿರೋ ಅಂಥದ್ದು. ಪುದೀನ ಸೊಪ್ಪು, ಇದು ಪುದೀನ ಸೊಪ್ಪು, ಮುಂಚೆ ಹಾಕಿದ್ದು ಕೊತ್ತಂಬರಿ ಸೊಪ್ಪು. ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ, ಮಕ್ಕಳಿದ್ದಾರೆ ಚಿಕ್ಕ ಮಕ್ಕಳು ಅಂತ ಅನ್ನೋ ಹಾಗಿದ್ರೆ ನೀವಿಲ್ಲಿ ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ಬೋದು. ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು. ಮೂಲಂಗಿ, ಹೂಕೋಸನ್ನು ನಾನು ಚಾಪರಲ್ಲಿ ಹಾಕ್ಕೊಂಡು ಹಿಂಗೆ ಫೈನ್ ಚಾಪ್ ಮಾಡ್ಕೊಂಡಿರೋ ಅಂಥದ್ದು. ಇದು ಹೂಕೋಸು ಸ್ನೇಹಿತರೆ, ಗೋಬಿ ಎಲ್ಲ ಮಾಡ್ತೀವಲ್ವ ಆ ಹೂಕೋಸನ್ನು ತೊಗೊಂಡಿದ್ದೀನಿ. ಫೈನ್ ಚಾಪ್ ಆಗಿರೋ ಅಂಥ ಈರುಳ್ಳಿ, ಪ್ರತಿ ಒಂದನ್ನು ಕೂಡ ಫೈನ್ ಚಾಪ್ ಮಾಡಿ ತೊಗೊಂಡಿರೋ ಅಂಥದ್ದು. ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ. ಎಲ್ಲ ಥರ ನಮಗೆ ಸೊಪ್ಪುಗಳು, ಈರುಳ್ಳಿ ಪ್ರತಿಯೊಂದು ಕೂಡ ಸಿಕ್ಬಿಡುತ್ತೆ. ರುಚಿಗೆ ಉಪ್ಪು, ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದ್ಸಲ. ನೀವು ನೋಡ್ತಾ ಇರ್ಬೋದು ಏನು ಇಷ್ಟೊಂದು ಐಟಮ್ಸ್ ಅಂತ ಹೇಳಿ. ಈ ರೀತಿಯಾಗಿದ್ರೇ ರೊಟ್ಟಿ ತುಂಬ ಚೆನ್ನಾಗಿ ಇರುತ್ತೆ ಮತ್ತು ಹೊಟ್ಟೆ ತುಂಬ್ದಂಗೆ ಅನ್ನಿಸ್ತಾ ಇರುತ್ತೆ, ಬೇಗ ಹಸಿವು ಕೂಡ ಆಗೋದಿಲ್ಲ. ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. 1ರಿಂದ 1.25 ಬೌಲಷ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಾನು ಯಾವಾಗಲೂ ಕೂಡ ಈ ರೀತಿಯಾಗಿರೋವಂಥ ರೊಟ್ಟಿಯನ್ನು ಹೇಗೆ ಮಾಡ್ತೀನಿ ಅಂತಂದರೆ, ನಾನು ಹಾಕಿರೋವಂಥ ಇಂಗ್ರೀಡಿಯೆಂಟ್ಸ್ ಪ್ರಮಾಣ ಜಾಸ್ತಿ ಇರುತ್ತೆ, ಅಕ್ಕಿ ಹಿಟ್ಟಿನ ಪ್ರಮಾಣ ಕಡಿಮೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ. ನನಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ರೊಟ್ಟಿ. ಈ ಥರ ಜಾಸ್ತಿ ಇರಬೇಕು, ಅಕ್ಕಿ ಹಿಟ್ಟು ಕ್ವಾಂಟಿಟಿ ಕಡಿಮೆ ಇರಬೇಕು. ಇದು ನನಗೆ ಇಷ್ಟ ಆಗೋ ಥರ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲ ಯಾವ ರೀತಿಯಾಗಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಬೋದು. ಫಸ್ಟು ಒಂದು ರೌಂಡ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದು ನೀರು ಸ್ವಲ್ಪನೇ ಹಿಡಿಯುತ್ತೆ. ಯಾಕೆ ಅಂತ ಹೇಳಿದ್ರೆ ಮೊಸರೆಲ್ಲ ಹಾಕಿದ್ದೀವಲ್ವ, ಸ್ವಲ್ಪನೇ ಹಿಡಿಯುತ್ತೆ ನೋಡಿ. ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಒಂದು ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡ್ರೆ ಈ ರೀತಿಯಾಗಿರೋ ಅಂಥ ಹಸಿರು ಮಸಾಲ ರೊಟ್ಟಿ ರೆಡಿ ಆಗಿಬಿಡುತ್ತೆ ನೋಡಿ. ಇವಾಗ ಎಷ್ಟು ದಪ್ಪ ಬೇಕು ಅಷ್ಟು ಹಿಟ್ಟನ್ನು ಉಂಡೆ ಮಾಡಿ ಎತ್ತಿಟ್ಕೊಂಡ್ಬಿಡೋಣ ನೋಡಿ. ಈ ರೀತಿಯಾಗಿ ಪ್ರತಿಯೊಂದನ್ನು ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಯಾರೆಲ್ಲ ರೆಗ್ಯುಲರ್ ಆಗಿ ನಾನು ವೀಡಿಯೋ ನೋಡ್ತಾ ಇರ್ತೀರಾ ಅವ್ರಿಗೆ ಗೊತ್ತಿರುತ್ತೆ ಈಸಿ ಮೆಥಡಲ್ಲಿ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ಪದೇ ಪದೇ ಅದನ್ನು ಹೇಳೋದಕ್ಕೆ ಹೋಗಲ್ಲ, ವೀಡಿಯೋ ಕೂಡ ಲ್ಯಾಗ್ ಆಗೋಗ್ಬಿಡುತ್ತೆ ನೋಡಿ. ಈ ರೀತಿಯಾಗಿ ನಾನು ತಟ್ಕೋತಾ ಇದ್ದೀನಿ ರೊಟ್ಟಿಯನ್ನು. ನಾನು ಹೇಳ್ದಾಗೆ ಈಸಿಯಾಗಿ ಮಾಡಿಬಿಡ್ಬೋದು. 10 ನಿಮಿಷದಲ್ಲಿ 20 ಅಲ್ಲ 40 ಬೇಕಾದರೂ ರೊಟ್ಟಿ ಮಾಡಿಬಿಡ್ಬೋದು. ಒಂದೇ ಸಲ ನಾನು 2 ತವ ಇಟ್ಬಿಡ್ತೀನಿ. ಸೊ ರೊಟ್ಟಿ ಮಾಡೋದು ಕಷ್ಟ ಅಂತಲೇ ಅನಿಸೋದಿಲ್ಲ. ಈ ರೀತಿಯಾಗಿ ಮತ್ತೆ ಲಟ್ಸೋದ್ರಿಂದ ಇನ್ನೂ ಈಸಿ ಆಗೋಗ್ಬಿಡುತ್ತೆ. ಎಷ್ಟು ಬೇಗ ಆಗೋಗುತ್ತೆ ಅಂತ ಹೇಳಿದ್ರೆ, ನಾವು ರೈಸ್ ಐಟಮ್ ಮಾಡ್ತೀವಲ್ವ ಅದಕ್ಕಿಂತ ಬೇಗ ಈ ಒಂದು ರೊಟ್ಟಿ ರೆಸಿಪಿ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ. ಇಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ತವ ಬಿಸಿ ಮಾಡಿಕೊಂಡು ರೊಟ್ಟಿಯನ್ನು 2 ಕಡೆಗೂ ಸುಟ್ಕೋತಾ ಇದ್ದೀನಿ. ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂತ ಹೇಳಿದ್ರೆ ಅಲ್ಲಿಗೆ ರೊಟ್ಟಿ ರೆಡಿ ಆಗಿದೆ ಅಂತ. ನೀವು ಎಣ್ಣೆ, ತುಪ್ಪ, ಬೆಣ್ಣೆ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು, ಅಥವಾ ಡ್ರೈ ಆಗಿ ಬೇಕಾದರೂ ನೀವು ಬೇಯಿಸ್ಕೊಳ್ಬೋದು. ನೀವು ಇದನ್ನು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಹಾಕ್ಕೊಟ್ರೂ ಕೂಡ ತುಂಬ ಸಾಫ್ಟಾಗಿ ಇರುತ್ತೆ. ನೀವು ಒಂದು ವೇಳೆ ತಿನ್ನೋದಕ್ಕಾಗಲಿಲ್ಲ, ಸಂಜೆ ಆಗಿಬಿಡ್ತು ಅಂತ ಅಂದರೆ
ಸಂಜೆ ತನಕ ಇಟ್ಟರೂ ಕೂಡ ಇದು ಸ್ವಲ್ಪ ಕೂಡ ಗಟ್ಟಿ ಆಗೋದಿಲ್ಲ, ಸಾಫ್ಟ್ ಆಗಿಯೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಈ ರೀತಿಯಾಗಿ ರೊಟ್ಟಿಯನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ದಾಗೆ ಇದಕ್ಕೆ ಯಾವ ಇಂಗ್ರೀಡಿಯೆಂಟ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ನಾವು ಹುಡುಕ್ಬೇಕಾಗತ್ತೆ, ಅಷ್ಟು ಇಂಗ್ರೀಡಿಯೆಂಟ್ಸನ್ನು ಹಾಕಿದ್ದೀವಿ. ಮತ್ತು ಸೊಪ್ಪುಗಳು ಅಷ್ಟೇ ಸಖತ್ತಾಗಿ ಹಾಕಿದ್ದೀವಿ. ಸೊ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಾವು ಹಾಗೆ ಕೊಟ್ಟರೆ ಸೊಪ್ಪುಗಳನ್ನು ತಿನ್ನೋದಿಲ್ಲ. ಈ ರೀತಿ ಮಾಡಿಕೊಡೋದ್ರಿಂದ ನಮಗೂ ಒಂದು ಸಮಾಧಾನ ಇರುತ್ತೆ. ಮತ್ತು ಹೊಟ್ಟೆ ತುಂಬ ರೀತಿಯಾಗಿರುವಂಥ ತಿಂಡಿ ಅಥವಾ ಲಂಚ್ ಬಾಕ್ಸ್ ರೆಸಿಪಿ ಯಾರಿಗೆಲ್ಲ ಈ ಒಂದು ರೆಸಿಪಿ ಇಷ್ಟ ಆಯಿತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.